ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೆ. ಈಗ ನಾ ಏನು ಹೊಸ ರೆಸಿಪಿ ತಂದೀನಿ ಅಂದ್ರೆ ನೋಡಿರಿ, ಮಾವಿನಕಾಯಿ ಸೀಸನ್ ಅಲ್ರಿ. ಈಗ ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಕತ್ತೀನಿ ರೀ. ಇವು ಹುಳಿ ಮಾವಿನಕಾಯಿ ತೊಗೋಬೇಕು ರೀ, ಅಂದ್ರೆ ಚಲೋ ಆತಾವ ಉಪ್ಪಿನಕಾಯಿ. ಈಗ ನೋಡಿರಿ, ಅವು ನೀರಾಗ ಸ್ವಚ್ಛಗೆ ತೊಳೆದು ಅಲ್ಬ್ಯಾಗ ಇಟ್ಟು ಕಸಿಂದ ತೊಗೊಂಡಿನಿ ರೀ. ಅವು ಸ್ವಲ್ಪ ಅಂದ್ರೆ ನೀರು ಎಲ್ಲ ಹೋಗಿಬಿಡ್ತಾವೆ ರೀ. ಸ್ವಲ್ಪ ಹಾಗೆ ಮತ್ತೆ ಒರೆಸಿ ತೊಗೊಳಕ್ಕೆ ಬರ್ತದೆ ಅಂಥೇಳಿ ಅದಾಗಿ ನೀರು ಅಲ್ಬ್ಯಾಗ ಇಟ್ಟಿದ್ದೆ ರೀ, ಒರೆಸಿ ತೊಗೊಂಡಿನಿ ರೀ. ಈಗ ನೋಡಿರಿ, ಅವು ಈ ಥರ ಕಟ್ ಮಾಡ್ಕೊಳತ್ತೀನಿ ರೀ. ಈಗ ಗೊಪ್ಪ ಇರ್ತಾವಲ್ಲ ರೀ, ಅದಕ್ಕೆ ಅಂತೇಳಿ ನಾ ಈ ಥರ ಕಟ್ ಮಾಡೀನಿ ರೀ. ಗೊಪ್ಪ ಕಟ್ ಮಾಡಿ ಹಾಕ್ಕೋಬೋದು ರೀ. ಈ ಥರ ಮಾಡ್ಕೋರಿ ನೀವು, ಹೊಸ್ತನ ಇಟ್ಕೊಂಡು ತಿನ್ಬೋದು. ಏನೋ ಕೆಡಲ್ಲ ರೀ, ಉಪ್ಪಿನಕಾಯಿ ಏನೋ ಮಸ್ತಾಗಿರ್ತಾವೆ. ಬಿಸಿಲಿಂದ ಊಟ ಹೋಗ್ತಿರಂಗಿಲ್ಲ ರೀ, ಆಗ ಒಂದು 2 ಉಪ್ಪಿನಕಾಯಿ ಹಚ್ಕೊಂಡು ಸೈಡ್ ಊಟ ಮಾಡಿದ ಒಂದು ರೊಟ್ಟಿ ತಿನ್ನಲ್ಲಿ 2 ರೊಟ್ಟಿ ತಿಂತಾರೆ ಬೇಕಾದಂಗೆ. ರುಚಿ ಹತ್ತದ ಊಟ ಮಾಡಿ ಇಟ್ಕೊಂಡ್ರೆ ಚಲೋ ರೀ. ನಾ ಮಾಡ್ಕೊಳತ್ತೀನಿ ನೋಡಿರಿ, ನೀವು ಮಾಡ್ಕೋರಿ. ನೋಡಿರಿ, ನೀವು ಹೊಸಬ್ರಾಗಿದ್ದೆ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಒತ್ತಿರಿ. ನಾ ಹಾಕೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ಗೆ ಬರ್ತಾವೆ. ನಮ್ಮ ಮಾಡೋ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮಗೂ. ನೋಡಿರಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡೀನಿ ರೀ. ಈಗ ನೋಡಿರಿ, ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ತೀನಿ ರೀ. ಅದಕ್ಕೆ ಸ್ವಲ್ಪ ಮೆಂತ್ಯ ರೀ, ಸ್ವಲ್ಪ ಸಾಸಿವೆ ರೀ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕ್ರಿ. ಅದನ್ನ ಸ್ವಲ್ಪ ಕೆಂಪಾಗಂಗೆ, ಭಾಳ ಏನಿಲ್ಲ ರೀ. ಮತ್ತು ಕರಿ ಅದೊಂದು ಚಲೋ ಹತ್ತಲ್ಲ, ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡು ನೋಡಿರಿ. ಈಗ ಹೊಳೆ ತೊಗೊಂಡು ಅದು ಒಂದು ಪಾತ್ರೆ ಒಳಗೆ ಅದನ್ನ ಈಗಂತೂ ಮತ್ತು ಅದೇ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಕಾಸ್ಬೇಕು ರೀ, ಎಣ್ಣೆ ಕಾಸಿ ತೊಗೋತೀನಿ ರೀ. ಈ ಕಡೆ ನೋಡಿರಿ, ಅದು ಕಾಯ್ತದೆ ಎಣ್ಣೆ. ಈ ಕಡೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ ರೀ. ಮಿಕ್ಸರ್ಗೆ ಹಾಕ್ಕೊಂಡ್ರಿ, ಈಗೇನು ಮಾವಿನಕಾಯಿ ಹೋಳು ಇಟ್ಕೊಂಡಿದ್ದೇವಲ್ಲ ರೀ, ಅದಕ್ಕೆ ಹಾಕ್ಕೊಂಡು ಬಿಡೋಣ್ರಿ ಅದನ್ನು. ಇದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಸ್ಬಿಟ್ಕೊಂಡಿದ್ದೆ ರೀ, ಸೊಪ್ಪಿ ತೆಗೆದು ಅದನ್ನು ಹಾಕ್ಕೋತೀನಿ ರೀ. ನೋಡಿರಿ, ಇದು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೆ ಅಲ್ಲ ರೀ, ಇದನ್ನು ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ನೋಡಿರಿ, ಉಪ್ಪು ರೀ, ಖಾರ ನೋಡಿ ಹಾಕೋದು ನೀವು. ನಾ ಕೆಂಪು ಪುಡಿ ಹಾಕ್ಕೊಂಡೀನಿ ರೀ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ, ಮಸ್ತಾಗಿರ್ತದೆ ನೋಡಿರಿ. ಅದು ಕಲರ್ನು ಮಸ್ತ್ ಕಾಣಿಸ್ತದೆ ರೀ. ಮಾಡ್ಕೋರಿ ನೀವು ಮನ್ಯಾಗ. ನೋಡಿರಿ, ಎಷ್ಟು ಮಸ್ತಾಗೈತಿ. ಈಗ ಅದು ಎಣ್ಣೆ ಕಾಸಿ ಇಟ್ಟಿದ್ದೆ ಅಲ್ರಿ, ಅದು ಎಣ್ಣೆನೂ ಹಾಕ್ಕೋತೀನಿ ರೀ. ಇದಕ್ಕೆ ಕಾಸಿ ಹಾಕ್ಕೊಂಡೇವು ಅಂದ್ರೆ ಏನೂ ಆಗಲ್ಲ ರೀ. ಒಟ್ಟು ಉಪ್ಪಿನಕಾಯಿ ಎಷ್ಟು ದಿನ ಇಟ್ರು ಭಾಳ ದಿವಸ ಆದಷ್ಟು ಅವೇನು ಟೇಸ್ಟೇ ಬರ್ತಾವೆ ರೀ ಉಪ್ಪಿನಕಾಯಿಗೆ. ನೋಡಿರಿ, ಮಸ್ತ್ ಆಗ್ತದೆ. ನೋಡಿರಿ, ಎಣ್ಣೆ ಹಾಕ್ಕೊಂಡೇವಲ್ಲ ರೀ, ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಅದನ್ನು ನೋಡಿರಿ, ಎಲ್ಲ ಮಿಕ್ಸ್ ಆಗೈತಿ. ಈಗ ಅದು ಒಂದು ಬಾಟ್ಲಿಗೆ ತುಂಬ್ಕೋತೀನಿ ರೀ ನಾ. ಈಗ ಅದನ್ನು ನೋಡಿರಿ, ಎಷ್ಟು ಮಸ್ತಾಗ್ಯಾವ ನೋಡಿರಿ ಉಪ್ಪಿನಕಾಯಿ. ಮಾಡಿರಿ ನೀವು ಮನ್ಯಾಗ. ಹ್ಯಾಂಗಾಗ್ಯಾವ ಅನ್ನೋದು ಕಮೆಂಟ್ ಹಾಕಿರಿ ನಮಗೂ. ನೋಡಿರಿ, ಈ ಒಂದು ಡಬ್ಬಿ ಅದು ನೋಡಿರಿ, ಮಸ್ತಾಗಿರ್ತಾವೆ. ಭಾಳ ರುಚಿಕರವಾದ ಉಪ್ಪಿನಕಾಯಿ ಇವು. ಕೊನೆ ತನಕ ನೋಡಿರಿ ನಮ್ಮ ವಿಡಿಯೋ. ಥ್ಯಾಂಕ್ ಯು ರೀ ನಮ್ಮ ವಿಡಿಯೋ ನೋಡಿದವ್ರಿಗೆ.